टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಾರು ತಮ್ಮ ಮೇಲೆ ಮಾತಾಡ್ತಾರೋ ಅವ್ರ ಮೇಲೆ ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಹನಿ ಟ್ರ್ಯಾಪ್ ಆಕ್ಟಿವಿಟಿ. ಈಗ ನಿನ್ನೆ ರಾಜೇಂದ್ರ ಇನ್ನೊಂದು ಹೊಸ ವಿಷಯ ತೆಗೆದಿದ್ದಾರೆ. ನನ್ನನ್ನೇ ಕೊಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ರು, ಸುಪಾರಿ ಕೊಟ್ಟಿದ್ರು ಅಂತ. ಅಂದರೆ ಸುಪಾರಿ, ಹನಿ ಟ್ರ್ಯಾಪು ಇವೇ ಇವರ ಆಕ್ಟಿವಿಟಿಗಳು. ಯಾರು ಒಬ್ಬರ ಬಗ್ಗೆ ಮಾತಾಡ್ತಾರೆ ಅವರನ್ನು ಮುಗಿಸ್ಬೇಕು. ಬೇರೆ ಪಕ್ಷದವ್ರ ಬಗ್ಗೆ ಇವಾಗ ಸಮಸ್ಯೆ ಇಲ್ಲ ಅವ್ರಿಗೆ, ತನ್ನ ಪಕ್ಷದವ್ರದೇ ಸಮಸ್ಯೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿದೆ, ತಕ್ಷಣ ಈ ಹನಿ ಟ್ರ್ಯಾಪನ ವಿಚಾರವನ್ನು ನೀವು ಎನ್ಕ್ವೈರಿ ಮಾಡಿಸಿ ಅದರಿಂದ ಯಾರಿದ್ದಾರೆ. ಯಾಕೆಂತಂದರೆ ಹನಿ ಟ್ರ್ಯಾಪ್ ಅಂದರೆ ಸಣ್ಣ ವಿಷಯ ಅಲ್ಲ. ಜನರಿಗೆ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಕನ್ನಡದ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ. ಇದು ವರ್ಡ್ ಹನಿ ಟ್ರ್ಯಾಪ್ ಅನ್ನೋದು ಇಂಗ್ಲೀಷ್ ಪದ. ಹನಿ ಅಂತಂದರೆ ಸಹಜವಾಗಿ ಜೇನು ತುಪ್ಪ ಅಂದ್ಕೊಳ್ತಾರೆ, ಇಷ್ಟೇ ಗೊತ್ತಿರೋದು ಜನರಿಗೆ. ಆದರೆ ಈಗ ಜನ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ, ಏನು ದಿನಾ ಹನಿ ಟ್ರ್ಯಾಪ್ ಅಂತಾರಲ್ಲ ಏನು ಅಂತ. ಇದನ್ನು ಅರ್ಥ ಕನ್ನಡದಲ್ಲಿ ಏನಾದರೂ ಹೊಡೆದ್ರೆ ಬಟ್ ಹೆಣ್ಮಕ್ಕಳು ಗುಡಿಸೋದನ್ನು ಎತ್ಕೊಂಡು ಬಂದು ನಮ್ಮ ಮುಂದೆ ನಿಂತ್ಕೋತಾರೆ. ಇಂಥ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬೇಕಾಗಿತ್ತಾ? ಈಗ ಮುಖ್ಯಮಂತ್ರಿಗಳು ಬಂದು ಹೇಳಲಿ ಜನರಿಗೆ, ಹನಿ ಟ್ರ್ಯಾಪ್ ಅನ್ನೋದನ್ನು ಏನು ಅನ್ನೋದು ಮೀನಿಂಗನ್ನು ಹೇಳ್ಕೊಡ್ಲಿ ಅವರೆಲ್ಲ. ಇಂಥ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಇದರ ಜೊತೆಯಲ್ಲಿ ಯಾರಾದರೂ ಒಬ್ಬರು ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಏನಾದರೂ ಮಾತಾಡಿಬಿಟ್ರೆ ಏನು ಕಾಂಗ್ರೆಸ್ನವ್ರು ಇಡೀ ದೇಶ ಎಲ್ಲ ಬಟ್ಟೆ ಬಿಚ್ಕೊಂಡು ನರ್ತನ ಮಾಡ್ತಿರೋರು. ಈಗ ಮಾನ್ಯ DCM ಅವರು, DK ಶಿವಕುಮಾರ್ ಅವರು 4% ರಿಸರ್ವೇಷನ್ನು ಮುಸಲ್ಮಾನ್ ಬಂಧುಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ವಿರೋಧ ಮಾಡಿದ್ವಿ. ಯಾಕೆ ಅಂದರೆ ಈಗಾಗಲೇ 2B ಅವರು OBCಯಲ್ಲಿ, ಅದರಲ್ಲಿ ಕೊಡ್ಬೋದು, ಅವರಿಗೆ ಸವಲತ್ತುಗಳು ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಸಪ್ರೇಟ್ ರಿಸರ್ವೇಷನ್ ಫಾರ್ ರಿಲಿಜಿಯಸ್ ಮೈನಾರಿಟೀಸ್ ಇಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಇಲ್ಲ. ಅದನ್ನು ನಾವು ವಿರೋಧ ಮಾಡಿದರೆ ಅವ್ರು ಹೇಳ್ತಾರೆ ಸಂವಿಧಾನ ಬದಲಾಯಿಸಿ ಆದರೂ ಅವ್ರಿಗೆ ನಾವು ಕೊಡ್ತೀವಿ ಅಂತ. ಇದನ್ನು TV ಮಾಧ್ಯಮದಲ್ಲಿ ಅವರೇ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಹೇಳ್ಬಿಟ್ಟು, ನಾನು ಹೇಳಿದ್ದೇನಾದರೂ ಯಾರಾದರೂ ಸಾಬೀತು ಮಾಡಿಬಿಟ್ರೆ ನಾನು ಸನ್ಯಾಸ ತಗೋತೀನಿ ರಾಜಕಾರಣದಿಂದ. ನೀವೇ ಹೇಳಿ, ಪ್ರೂವ್ ಯಾರು ಮಾಡಬೇಕೀಗ ಅದನ್ನು? ಈಗ ಇಂಥ ಉದ್ಧಟತನದ ಹೇಳಿಕೆಗಳೆಲ್ಲ ಕೊಟ್ಟು ಮಾಡ್ತಾರೆ. ಈಗ ಯಾರಾದರೂ ರಂಪ ಮಾಡ್ತಿದ್ರಲ್ಲ, BJP ಅವರು ಹೀಗಂದ್ರು ಹಾಗಂದ್ರು ಅಂತ, ಈಗ ನಿಮ್ಮ ರಾಜೀನಾಮೆ ಯಾವಾಗ? ದೇಶದ ಮುಂದೆ ಕಾಂಗ್ರೆಸ್ ಈಗ ಬೆತ್ತಲಾಗಿದೆ. DK ಶಿವಕುಮಾರ್ ಯಾವುದೇ ಕಾರಣಕ್ಕೆ ಆ ಒಂದು ಸ್ಥಾನದಲ್ಲಿ ಮುಂದುವರಿಯಲಿಕ್ಕೆ ಯೋಗ್ಯರಲ್ಲ. ಅವರು ಉಪಮುಖ್ಯಮಂತ್ರಿ ಬೇರೆ. ಆದ್ದರಿಂದ ಅಂಬೇಡ್ಕರ್ ಅವರ ಬಗ್ಗೆ ಅವರಿಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅವರ ಮಾಡಿದ ತಪ್ಪಿಗೆ ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ಸನ್ಯಾಸ ತಗೊಳ್ತಿರೋ ಬೇರೆ ತಗೊಳ್ತಿರೋ ನಮಗೆ ಬೇಕಾಗಿಲ್ಲ, ಆದರೆ ರಾಜೀನಾಮೆ ಕೊಡಬೇಕು. ನೀವು ಅವರು ಕೊಡಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ಅವರನ್ನು ಉಚ್ಚಾಟನೆ ಮಾಡಬೇಕು. ಇದು ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಕ್ಕಂಥ. ಮುಖ್ಯಮಂತ್ರಿಗಳು ಉಚ್ಚಾಟನೆ ಮಾಡುವಂತಹ ಸ್ಥಿತಿಯಲ್ಲಿದ್ದಾರೆ ಅಂತ ಅನ್ಸುತ್ತಾ ತಮಗೆ? ಅಲ್ಲ, ಅವರು ಬಹಳ ಧೈರ್ಯಶಾಲಿ ಅನ್ಕೊಂಡಿದ್ದೇನೆ. ಒಂದು ಸಮಯ DK ಶಿವಕುಮಾರನ್ನು ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಅವ್ರಿಗೆ ಮುಖ್ಯಮಂತ್ರಿ ಕೊಟ್ಬಿಡಿ.